ತುಮಕೂರಲ್ಲೂ ಇಂಥ ಜಾಗ ಇದೆ ಅಂದ್ರೆ ನಂಬಲೇಬೇಕು ಗುರು. 6 ಗಂಟೆಗೆ ಬಂದು ಅಲ್ಲಿ ಕಲ್ಸಿನ ಅಂಗಡಿ, ಆಮೇಲೆ ಅಮ್ಮ ಅಡಿಗೆ ಮಾಡ್ಕೊಂಡ್ ಬರ್ತಾರೆ, ಅವಾಗ ನಾನು ಇಲ್ಲಿ ಬರ್ತೀನಿ. ಈಗ ಅದ್ರೊಳಗಡೆ ಏನಿದೆ ಅಂತ ನೋಡೋಣ ಬನ್ನಿ. ನಾವು ಒಂದು ಟೈಮಲ್ಲಿ ಫ್ರೆಂಡ್ಸ್ ಜೊತೆ ಎಲ್ಲ ಹಿಂಗೆ ಹೋಗ್ತಿದ್ವಿ. ಹೆಲೋ ಸ್ನೇಹಿತರೆ, ಎಲ್ರಿಗೂ KV ಕ್ರಿಯೇಷನ್ಸ್ ಅಫಿಷಿಯಲ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ನಾನು ನಿಮ್ಮ ವಸಂತ್ ಮಾತಾಡ್ತಾ ಇದ್ದೀನಿ. ನಾನು ನಿಮಗೆ ಒಂದು ಹೊಸ ಜಾಗದ ಬಗ್ಗೆ ತಿಳಿಸ್ಕೊಡೋದಕ್ಕೆ ಒಂದು ಹೊಸ ವಿಡಿಯೋ ಮೂಲಕ ನಾನು ನಿಮ್ಮ ಮುಂದೆ ಬರ್ತಾ ಇದ್ದೀನಿ. ನಾವು ಹೋಗ್ತಾ ಇರುವಂಥ ಬೆಟ್ಟ ಮಂದಾರಗಿರಿ ಬೆಟ್ಟ. ಈ ಬೆಟ್ಟಕ್ಕೆ ಹೋಗೋಕ್ಕೆ ಊರ್ಡ್ಗೆರೆ ಟು ದಾವಸ್ಪೇಟೆ ಹೈವೇನಲ್ಲಿ ನಮಗೆ ರೈಟ್ಗೆ ಹೋಗ್ಬೇಕು. ನಾವು ಈ ರೂಟಲ್ಲಿ ಹೋಗ್ತಾ ಇದ್ದೀವಿ. ತುಮಕೂರಿಂದ ಬಂದರೆ ಸುಮಾರು ನಮಗೊಂದು 13-14 ಕಿಲೋಮೀಟರ್ ಆಗುತ್ತೆ. ಬೆಂಗಳೂರಿಂದ ನೀವೇನಾದರೂ ಬರೋದಾದ್ರೆ 60-63 ಕಿಲೋಮೀಟರ್ ಆಗುತ್ತೆ. ತುಮಕೂರು ಬೆಂಗಳೂರು ಹೈವೇನಲ್ಲಿ ನಿಮಗೆ ಈ ಪ್ಲೇಸ್ ನೋಡಕ್ ಸಿಗುತ್ತೆ, ಮಂದಾರಗಿರಿ ಬೆಟ್ಟ. ಈಗ ಹೋಗೋಣ ಬನ್ನಿ ಸ್ನೇಹಿತರೆ. ಸ್ಕೂಲ್ ಮಕ್ಕಳೆಲ್ಲ ಹೋಗ್ತಾ ಇದ್ದಾರೆ. ಒಂದು ಟೈಮಲ್ಲಿ ನಾವು ಹಿಂಗೆ ಹೋಗ್ತಾ ಇದೀವಿ ಸ್ನೇಹಿತರೆ. ಏನೇನು ಹಣ್ಣು ಸಿಗುತ್ತೋ ಎಲ್ಲ ದಾರಿಯಲ್ಲೆಲ್ಲ ಕಿತ್ಕೊಂಡು ಹೋಗ್ತಾ ಬರ್ತಾ ತುಂಬ ಚೆನ್ನಾಗಿತ್ತು. ನಿಮ್ಗೆ ಏನಾದರೂ ಆ ಮೆಮೊರೀಸ್ ಏನಾದ್ರು ನೆನಪಿದ್ರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ನೀವು ನಿಮ್ಮ ಬೇಜಾರನ್ನು ಕಳೆಯೋದಕ್ಕೆ ಅಥವಾ ನಿಮ್ಮ ಹ್ಯಾಪಿನೆಸ್ಸನ್ನು ಕಂಡುಕೊಳ್ಳೋದಕ್ಕೆ ನಿಮ್ಮ ಸುತ್ತಮುತ್ತಲೇ ಇರುವಂಥ ಪರಿಸರಗಳು, ಅದ್ಭುತ ಇರುವಂಥ ಜಾಗಗಳು, ಬೆಟ್ಟ ಗುಡ್ಡಗಳು, ನಿಮಗೆ ಗೊತ್ತಿಲ್ಲದೆ ಇರುವಂಥವನ್ನು ತಿಳ್ಕೊಂಡು ಅಂಥ ಜಾಗಗಳಿಗೆ ಭೇಟಿ ನೀಡಿ. ನಾನು ಹಾಗಾಗಿಯೇ ಇವತ್ತು ತುಮಕೂರಿನಲ್ಲೇ ಇರುವಂಥ ಮಂದಾರಗಿರಿ ಬೆಟ್ಟಕ್ಕೆ ಹೋಗ್ತಾ ಇದ್ದೀವಿ. ನೋಡಿ ಯಾವುದೋ ಊರು ಸಿಕ್ತು. ಇನ್ನೂ ಒಳಗಡೆ ಹೋಗ್ಬೇಕು ಅನಿಸುತ್ತೆ, ಇನ್ನೂ ಮುಂದೆ ಹೋಗಬೇಕು. ಇನ್ನೂ ಎಷ್ಟು ದೂರ ಇದೆ ಅಂತ ನೋಡೋಣ. ನಾನು ಕರೆಕ್ಟಾಗಿ ಈ ಜಾಗ ಎಲ್ಲ ನೋಡಿಲ್ಲ ಸ್ನೇಹಿತರೆ. ನಾನು ಮೊದಲನೇ ಬಾರಿ ಹೋಗ್ತಾ ಇರೋದ್ರಿಂದ ನೋಡ್ಕೊಂಬರೋಣ ಬನ್ನಿ. ಸ್ನೇಹಿತರೆ, ಈ ಮಂದಾರಗಿರಿ ಬೆಟ್ಟವು ಪಂಡಿತ್ನಳ್ಳಿ ಎಂಬ ಗ್ರಾಮಕ್ಕೆ ಸೇರಿರುವಂಥದ್ದು. ನೀವು ತುಮಕೂರಿಂದ ಬರುವಂಥವ್ರು ಏನಾದರೂ ಆದರೆ ತುಮಕೂರಿಂದ ಬೆಂಗಳೂರು ಹೈವೇನಲ್ಲಿ NH4 ಅಲ್ಲಿ ಮುಂದೆ ಬಂದರೆ, ಕ್ಯಾತ್ಸಂದ್ರ ಬಿಟ್ಟು ಸ್ವಲ್ಪ ಮುಂದೆ ಬಂದರೆ ಎಡಭಾಗಕ್ಕೆ ಒಂದು ಆರ್ಚ್ ಸಿಗುತ್ತೆ. ಆರ್ಚಿಂದ ಒಂದು 2 ಕಿಲೋಮೀಟ್ರ್ ಮುಂದೆ ಬಂದರೆ ನೋಡಿ ಸ್ನೇಹಿತರೆ, ಈ ಇನ್ಕ್ಯಾಪ್ ಎಂಬ ಕಂಪ್ನಿ ಸಿಗುತ್ತೆ. ಈ ಕಂಪ್ನಿ ಹತ್ರ ನೀವು NH4ಇಂದ ಬಂದರೆ ಎಡಭಾಗಕ್ಕೆ ಟರ್ನ್ ಆಗಬೇಕು. ಟರ್ನ್ ಆಗಿ ಸ್ವಲ್ಪ ಒಂದು 500 ಮೀಟ್ರ್ ಮುಂದೆ ಹೋದರೆ ನೋಡಿ ಕಾಣಿಸ್ತಿದೆಯಲ್ಲ, ಅದೇ ಮಂದಾರಗಿರಿ ಬೆಟ್ಟ. ಗುರು, ಇದೇನು ಸಾಮಾನ್ಯವಾದ ಬೆಟ್ಟ ಅಲ್ಲ, ಏಕಶಿಲಾ ಬೆಟ್ಟಗಳಲ್ಲಿ ಇದು ಸಹ ಒಂದು. ನಮ್ಮ ತುಮಕೂರಲ್ಲೂ ಇಂಥ ಪ್ಲೇಸ್ ಇದೆ ಅಂದರೆ ನೀವು ನಂಬಲೇಬೇಕು ಗುರು. ವಾವ್, ಕ್ರೇಜಿ ಗುರು. ಈ ವ್ಯೂ ಮಾತ್ರ ನೋಡಿ, ಅಲ್ಲಿ ದೂರದಲ್ಲಿ ಬೆಟ್ಟ ಕಾಣಿಸ್ತಿದೆ. ಈ ಕಡೆ ಬೆಟ್ಟ ಗುಡ್ಗಳು ಸುತ್ತಮುತ್ತ ಇರುವಂಥವು. ಆವಾಗಲೇ ಹೇಳಿದ್ನಲ್ಲ ಪಂಡಿತ್ನಳ್ಳಿ ಅಂತ, ಆ ಊರಿಗೆ ಹೋಗೋ ರೋಡ್ ಅದೇ ನೋಡಿ. ಈಗ ಜೈನ ತೀರ್ಥಂಕರ ಸ್ಟ್ಯಾಚು ನೋಡೋಕ್ಕೆ ಬಲಗಾಲಿಟ್ಟು ಒಳಗಡೆ ಹೋಗೋಣ. ಗುರು, ಈ ಮಂದಾರಗಿರಿ ಬೆಟ್ಟ ಜೈನರ ಒಂದು ಸುಪ್ರಸಿದ್ಧ ಕ್ಷೇತ್ರ. ಜೈನ ತೀರ್ಥಂಕರರು ಅಂದಿದ ತಕ್ಷಣ ನಮ್ಗೆ ನೆನಪಾಗುವಂಥದ್ದು ಗೊಮ್ಮಟೇಶ್ವರ. ಆ 21 ಫೀಟ್ ಇರುವಂತ ಸ್ಟ್ಯಾಚುನ ನಿಮಗೆ ಇಲ್ಲಿ ನೋಡಕ್ ಸಿಗುತ್ತೆ. ಸ್ಟ್ಯಾಚು ಪಕ್ಕದಲ್ಲಿ ನಿಮ್ಗೆ ಏನ್ ಕಾಣಿಸ್ತಿದೆಯಲ್ಲ ಸ್ನೇಹಿತರೆ, ಅದು ಗುರು ಮಂದಿರ. ಈ ಗುರು ಮಂದಿರ ಒಂದು ವರ್ಲ್ಡ್ ರೆಕಾರ್ಡ್ ಸಹ ಹೊಂದಿದೆ. ಆ ರೆಕಾರ್ಡ್ ಏನು ಅನ್ನೋದನ್ನ ಅದ್ರೊಳಗಡೆ ಹೋಗಿ ತಿಳ್ಕೊಂಬರೋಣ ಬನ್ನಿ ಸ್ನೇಹಿತರೆ. ಸ್ನೇಹಿತರೆ ನೋಡಿ, ಇಲ್ಲಿ ಫೋಟೋ ತೆಗೆಸ್ಕೊತಾ ಇದ್ರಲ್ಲ, ಅವರು ಉತ್ತರ ಕರ್ನಾಟಕ ಭಾಷೆ ಮಾತಾಡ್ತಾ ಇದ್ದಾರೆ. ಅವರು ಅಲ್ಲಿ ಅಷ್ಟು ದೂರದಿಂದ ಬಂದಿದ್ದಾರೆ ಅವರು ನಮ್ಮ ತುಮಕೂರಿಗೆ ಇಲ್ಲಿ ಪ್ಲೇಸ್ ನೋಡೋದಕ್ಕೆ. ವಾ, ಸೂಪರ್ ಅಲ್ಲ. ನಮ್ಮ ತುಮಕೂರು ಅಂತ ಹೇಳ್ಕೊಳಕ್ಕೆ ಹೆಮ್ಮೆ ಆಗುತ್ತೆ. ಈ ಗುರು ಮಂದಿರವನ್ನು 1.5 ವರ್ಷದಲ್ಲಿ ನಿರ್ಮಾಣ ಮಾಡಿ ಮುಗಿಸಿದ್ದರಿಂದ ಇದು ವರ್ಲ್ಡ್ ರೆಕಾರ್ಡ್ನಲ್ಲಿ ಸೇರ್ಪಡೆಯಾಗಿದೆ. ನೋಡಿದ್ರಲ್ಲ ಸ್ನೇಹಿತರೆ, ಅಲ್ಲಿರುವಂಥ ವ್ಯಕ್ತಿ ನಮಗೆ ವಿಡಿಯೋ ಮಾಡ್ಕೊಳ್ಳೋದಕ್ಕೆ ಬಿಡಲಿಲ್ಲ. ಪ್ಲೇಸ್ಗಳಲ್ಲಿ ಎಲ್ಲೇ ಹೋದ್ರೂ ಸಹ ಎಲ್ಲೂ ವಿಡಿಯೋ ಮಾಡ್ಕೊಳ್ಳೋದಕ್ಕೆ ಬಿಡೋದಿಲ್ಲ. ಭಾರತದಲ್ಲಿರುವಂತಹ ಬೃಹತ್ ಏಕಶಿಲಾ ಬೆಟ್ಟಗಳಲ್ಲಿ ತುಮಕೂರಿನಲ್ಲಿರುವಂತಹ ಈ ಮಂದಾರಗಿರಿ ಬೆಟ್ಟವು ಸಹ ಒಂದು.
ಈ ಬೆಟ್ಟವನ್ನು ಹತ್ತಲು ನಮಗೆ ಸುಮಾರು 10ರಿಂದ 15 ನಿಮಿಷಗಳು ಸಾಕು. ಯಾಕೆ ಅಂತಂದರೆ ಕೇವಲ 450 ಮೆಟ್ಟಿಲುಗಳು ಮಾತ್ರ ಇದ್ದಾವೆ. ಈ ಮೆಟ್ಟಿಲುಗಳು ನೋಡಿ ಈ ಬೆಟ್ಟದಲ್ಲೇ ಇರುವಂಥ ಕಲ್ಲಿನಿಂದಲೇ ಮಾಡಿರುವಂಥ ಮೆಟ್ಟಿಲುಗಳು. ವಾವ್, ಸ್ವಲ್ಪ ಹತ್ತಿದ್ದೀವಿ ಸ್ನೇಹಿತರೆ, ಒಂದು 50 ಮೆಟ್ಟಿಲು ಹತ್ತಿದ್ದೀವಿ, ಇನ್ನೂ ಸುಮಾರಿದೆ, ಹತ್ತೋಣ ಬನ್ನಿ ಸ್ನೇಹಿತರೆ. ಸ್ನೇಹಿತರೆ ಈಗ ಒಂದು ಅರ್ಧ ಭಾಗ ಹತ್ತಿದ್ದೀವಿ, ಇನ್ನೂ ಸ್ವಲ್ಪ ದೂರ ಇದೆ ನೋಡಿ, ಹತ್ಬೇಕು, ಇನ್ನೂ ಮೇಲೆ ಇದೆ, ಬನ್ನಿ ಹೋಗೋಣ. ನೋಡಿ ಇಲ್ಲಿಂದ ಹೇಗೆ ಕಾಣಿಸುತ್ತೆ ವ್ಯೂ. ಅರ್ಧದಲ್ಲೇ ನಿಮಗೆ ಇದ್ಯಾವುದು ಬೆಟ್ಟ ಕಾಣಿಸ್ತಿದ್ರು, ನನಗನ್ಸುತ್ತೆ ಶಿವಗಂಗೆ ಅಂತ. ನಿಮ್ಗೇನಾದರೂ ಗೊತ್ತಿದ್ರೆ ಕಮೆಂಟ್ ಮಾಡಿ ಸ್ನೇಹಿತರೆ. ಮಂದಾರಗಿರಿ ಬೆಟ್ಟದಿಂದ ಈ ಥರ ಬೆಟ್ಟ ಕಾಣಿಸುವಂಥದ್ದು ನನಗೇನೋ ಅನಿಸುತ್ತೆ, ಕನ್ಫರ್ಮ್ ಆಗಿ ಶಿವಗಂಗೆ ಬೆಟ್ಟ ಅಂತ ಅನಿಸುತ್ತೆ. ಓ, ಇದಂತೂ ಫುಲ್ ಕ್ರೇಜಿಗರು. ತುಮಕೂರಿಂದ ಬೆಂಗಳೂರಿಗೆ ಹೋಗುವಂಥ ಟ್ರೈನು ನೋಡಿ ಸ್ನೇಹಿತರೆ, ಕಾಣಿಸ್ತಾ ಇದೆಯಾ ಅಲ್ಲಿ ದೂರದಲ್ಲಿ, ಎಷ್ಟು ಅದ್ಭುತವಾಗಿ ಕಾಣಿಸ್ತಿದೆ ಗುರು ಇಲ್ಲಿಂದ ವ್ಯೂ. ಟ್ರೈನ್ ಹೋಗೋದು ನೋಡಿ, ಇಲ್ಲಿಂದ ಹಿಂಗೆ ಹೋಗುತ್ತೆ. ತುಮಕೂರು ಸಿಟಿಯಿಂದ ಬರ್ತಾ ಇರುವಂಥ ಟ್ರೈನ್ ಅದು. ಸ್ನೇಹಿತರೆ ಈಗ ಫೈನಲ್ ಆಗಿ ಟಾಪ್ಗೆ ರೀಚ್ ಆಗಿದ್ದೀವಿ. ಅಲ್ಲಿ ನೀವೇನು ನೋಡ್ತಾ ಇದ್ದೀರಾ ಮರ ಆರ್ಟಿಫಿಷಿಯಲ್ ಆಗಿ ಮಾಡಿರುವಂಥ ಮರ, ನೈಸರ್ಗಿಕವಾಗಿ ಇರುವಂಥ ಮರ ಅಲ್ಲ. ಅದನ್ನು ಹೇಗಿರುತ್ತೆ ಅಂತ ನೋಡೋಣ ಬನ್ನಿ, ಮೇಲೆ ಹೋಗೋಣ. ಆದರೆ ಸದ್ಯಕ್ಕೀಗ ಹೇಗಿದೆ ಅಂತ ನೋಡ್ಕೊಂಬರೋಣ. ಮಂದಾರಗಿರಿಯ ಈ ಜೈನ ದೇವಾಲಯದಲ್ಲಿ 4 ಬಸದಿ ದೇವಾಲಯಗಳಿವೆ, ಹಂಗಾಗಿ ಇದನ್ನು ಬಸದಿ ಬೆಟ್ಟ ಅಂತೇಳಿ ಸಹ ಕರೀತಾರೆ. ಆ 4 ಬಸದಿಗಳಲ್ಲಿ 2 ಚಂದ್ರಪ್ರಭಾ ಬಸದಿಗಳು, ಉಳಿದೆರಡು ಬಸದಿಗಳಲ್ಲಿ ಒಂದು ಸುಪಾರ್ಶ್ವನಾಥ ಬಸದಿ ಹಾಗೂ ಪಾರ್ಶ್ವನಾಥ ತೀರ್ಥಂಕರ ಬಸದಿ, ಹೀಗೆ 4 ಬಸದಿಗಳನ್ನು ಹೊಂದಿರುವಂಥ ಈ ಜೈನ ದೇವಾಲಯಗಳನ್ನು ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ನೋಡಿ ಸ್ನೇಹಿತರೆ, ಇವೆ. ಈ ಜೈನ ದೇವಾಲಯವು ತನ್ನದೇ ಆದ ಪುರಾತನ ಇತಿಹಾಸವನ್ನು ಹೊಂದಿದೆ. ಈ ಜೈನ ದೇವಾಲಯಗಳು ಸುಮಾರು 1000 ವರ್ಷ ಹಳೆಯ ಇತಿಹಾಸ ಹೊಂದಿದೆ ಎಂದು ನಮಗೆ ತಿಳಿದು ಬಂದಿದೆ. ನೋಡಿ ಸ್ನೇಹಿತರೆ, ಈಗ ಎಂಟ್ರಿ ಆದ್ವಲ್ಲ ಹಿಂದೆಯಿಂದ, ಅದೇ ಜಾಗ ಇದು.
ಈ ಜೈನ ದೇವಾಲಯದ ಹಿಂಬಾಗಿಲಿನಿಂದ ಮಂದರಗಿರಿಯ ಬೆಟ್ಟದ ಮೇಲಿರುವಂತಹ ಆ ಮೈದಾಳ ಕೆರೆ ಹಿಂಗ್ ಕಾಣಿಸುತ್ತೆ ನೋಡಿ. ಏನ್ ವೀವ್ ಗುರು. ಬರ್ಬೇಕಾದ್ರೆ ಮೆಟ್ಲ ಮೇಲೆ ಒಂದು ಹುಡುಗ ಏನೋ ಮಾರ್ತಿದ್ದ ಗುರು ಬಾಕ್ಸ್ ಅಲ್ಲಿ. ಹೋಗ್ಬೇಕಾದ್ರೆ ಅವನ ಹತ್ರ ತಗೊಂಡು ಹೋಗ್ಬೇಕು. ಏನಿದೆ ಅಂತ ಬಾಕ್ಸ್ ಅಲ್ಲಿ ತೋರ್ಸೋ. ಏನು ಹೆಸರು? ಕೌಶಿಕ್. ಕೌಶಿಕ್. ಎಷ್ಟನೇ ಕ್ಲಾಸು? 7. ಸ್ಕೂಲ್ ಹೋಗ್ತೀಯಾ ಇಲ್ವಾ? ಮಾರ್ನಿಂಗ್ ಕ್ಲಾಸ್ ಮುಗಿಸ್ಕೊಂಬಂದೆ. ಕ್ಲಾಸ್ ಮುಗಿಸ್ಕೊಬಂದು ಎಷ್ಟು ಗಂಟೆಗೆ ಬರ್ತೀಯ ಅಲ್ಲಿಗೆ? ಅಲ್ಲಿ ಕೆಳಗೆ ಒಂದು ಅಂಗಡಿ ಇದೆ. 6 ಗಂಟೆಗೆ ಬಂದು ಅಲ್ಲಿ ಕಲ್ಸಿನ ಅಂಗಡಿ. ಆಮೇಲೆ ಅಮ್ಮ ಅಡುಗೆ ಊಟ ಮಾಡ್ಕೊಂಬರ್ತಾರೆ. ಅವಾಗ ನಾನು ಇಲ್ಲಿಗೆ ಬರ್ತೀನಿ. ಒಂದು 8 ಗಂಟೆ ಹಂಗೆ ಇಲ್ಲಿಗೆ ಬರ್ತೀನಿ. ಮದ್ದಡೆ ಐತೆ ಅಲ್ಲಿ. ಯಾವ್ದು ಆ ಕಡೆ ಇರೋದ ಈ ಕಡೆ ಇರೋದು? ಎಳ್ಳೆ ಮರ. ಹಾಂ ಹಾಂ ಹಾಂ. ಕೊಡಿ ನಿಂತಿದ್ದಲ್ಲ ಅಲ್ಲಿ. ಎಲ್ಲರೂ ಕೊಡ್ತೀರಲ್ಲ, ಜ್ಯೂಸ್ ಕುಡಿತಾರಲ್ಲ, ಇವೆಲ್ಲ ಇಲ್ಲಂದ್ರೆ ಬಿಸಾಕ್ತಾರ ಇಲ್ಲೇನೆ? ಬಿಸಾಕ್ತಾರ ಇಲ್ಲೇನೆ? ಯಾರು ಕುಡಿತಾರಲ್ಲ ಇಲ್ಲೇ ಬಿಸಾಕ್ ಹೋಗ್ತಾರಾ? ಅವ್ರಿಗೆ ಹೇಳ್ಬೇಕು ನೀನು ಇಲ್ಲೆಲ್ಲ ಬಿಸಾಕ್ಬಾರ್ದು. ನೀನು ಹೇಳ್ಬೇಕು, ಕೆಳಕ್ಕೆ ಹೋದ್ರೆ ಗಲೀಜಾಗುತ್ತಲ್ವಾ? ಸುಟ್ಟಾಕ್ಬಾರ್ದು. ಡಸ್ಟ್ಬಿನ್ಗೆ ಹಾಕಿದ್ರೆ ಎತ್ಕೊಂಡು ಹೋಗ್ತಾರೆ. ನೀನು ಕೊಡ್ತೀಯಲ್ವಾ, ನಿಮ್ಗೆ ಬೈತಾರೆ ನೀನೇ ಕೊಡ್ತೀಯ ಗಲೀಜು ಮಾಡಿಸ್ತೀಯ ಅಂತ. ಅದಕ್ಕೆ ಯಾರ್ಯಾರು ಕೊಟ್ಟರೆ ಏನು ಮಾಡಬೇಕು, ತಗೊಂಡೋಗಿ ಡಸ್ಟ್ಬಿನ್ ಹಾಕಿ ಕುಡಿ ಕುಡಿಯೋ. ಅದು ಕುಡಿಲಿ ಅಂದರೆ ಕೊಟ್ಟಿದ್ದು. ಹಾಂ ಮಜ್ಜೆ ಕುಡಿಯೋ, ಬಿಸಿಲಲ್ವಾ. ಈಗ ಏನು ಕೊಟ್ಟಿದ್ದು ನಾವು? ಊಟ ತಿಂತ್ಯಾ? 20 ರೂಪಾಯಿಗೆ ಏನು ಊಟ ಬರುತ್ತೆ ನಿಮಗೆ? ಇಡ್ಲಿ ತಿಂತೀಯಾ? ಚಿಕ್ಕ ಮಕ್ಳ ಥರ ಅಂಕಲ್ಲು ಜಾರ ಬಂಡೆ ಆಡ್ತಾವ್ರೆ ಗುರು. ನೋಡಿ ಸ್ನೇಹಿತರೆ, ಅವನಿಗೆ ಕಷ್ಟ ಅಂತ ಅಂದ್ರೇನು, ಜೀವನ ಅಂತ ಅಂದ್ರೇನು ಅಂತಾನೆ ಗೊತ್ತಿಲ್ಲ. ಅದು ಅವ್ನು ತಿಳ್ಕೊಳ್ಳೋ ಅಂಥ ವಯಸ್ಸು ಅಲ್ಲ ಬಿಡಿ. ಅವನ ತಂದೆ ತಾಯಿ ಅಥವಾ ಅವ್ರ ಮನೆ ಪರಿಸ್ಥಿತಿಯ ಅದಕ್ಕೆಲ್ಲ ದುಡ್ಡು ಬೇಕು ಅಂತ ಒಂದು ಅವಶ್ಯಕತೆ ಇದೆ ಅಂತ ಮಾತ್ರ ಅವನಿಗೆ ಗೊತ್ತು. ಆದರೂ ಅಂಥ ವಯಸ್ಸಲ್ಲೇ ಕಷ್ಟಪಡ್ತಿದ್ದಾನೆ. ದಯವಿಟ್ಟು ಸ್ನೇಹಿತರೆ, ನೀವು ಯಾವ್ದಾದ್ರು ಪ್ಲೇಸ್ ಈ ಥರ ಜಾಗಗಳಿಗೆ ಎಲ್ಲಾದರೂ ಟ್ರಿಪ್ ಹೋದ್ರೆ ದಯವಿಟ್ಟು ಇಂಥವ್ರ ಹತ್ರ ಖರೀದಿ ಮಾಡಿ ಅಂತ ಹೇಳ್ತಾ ನಾನು ಇನ್ನು ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ನಿಮ್ಗೆ ಏನಾದರೂ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ. ನೀವೇನಾದರೂ ನನ್ನ ಚಾನಲ್ಗೆ ಹೊಸಬರಾಗಿದ್ದರೆ ದಯವಿಟ್ಟು ಈಗಲೇ ಸಬ್ಸ್ಕ್ರೈಬ್ ಆಗಿ. ಮತ್ತು ಇದೇ ಥರ ಇನ್ನೂ ಹೆಚ್ಚಿನ ವಿಡಿಯೋಗಳ ಮೂಲಕ ನಾನು ನಿಮ್ಮ ಮುಂದೆ ಬರ್ತಾ ಇರ್ತೀನಿ. ದಯವಿಟ್ಟು ಈಗಲೇ ಸಬ್ಸ್ಕ್ರೈಬ್ ಆಗಿ, ಬೆಲ್ ಹೊಡೆಯೋದನ್ನು ಮಾತ್ರ ಮರಿಬೇಡಿ.